ಸರ್ ನೋಡಿ ಸರ್, ರೈತರು ಫಲವತ್ತಾದ ಈ ಭೂಮಿಗೆ ಯಾವ ರೀತಿ ಫೆನ್ಸಿಂಗ್ ಮಾಡಿದ್ದೀವಿ, ಯಾವ ರೀತಿ ಗುಣಮಟ್ಟದ ಫೆನ್ಸಿಂಗ್ ಮಾಡಿದ್ದೀನಿ ಬನ್ನಿ ಸರ್ ಹೇಳ್ತೀನಿ. ಸರ್ ಹತ್ತತ್ರ ನಾನು 80ರಿಂದ 90 kg ಇದ್ದೀನಿ ನೋಡಿ. ನಾನು ಹತ್ತಿ ಇಳಿದ್ರೂ ನಮ್ಮ ಫೆನ್ಸಿಂಗು ಏನೇ ಆಗಲಿ, ಕಟ್ಟೆ ಆಗೋದಾಗಲಿ ಏನೇ ಆಗಲಿ ಏನೂ ಡ್ಯಾಮೇಜ್ ಆಗ್ತಿಲ್ಲ ನೋಡ್ರಿ. ಲೇಬರ್ ಫಿಟ್ಟಿಂಗು, ಊಟ, ನಾಷ್ಟ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಮ್ಮದೇ ಇನ್ಕ್ಲೂಡಿಂಗು. ಮುಂದಿನ ಪೀಳಿಗೆಗಳಿಗೆ ಈ ಫೆನ್ಸಿಂಗ್ ಹಾಕ್ಸೋದ್ರಿಂದ ಅವ್ರಿಗೂ ತುಂಬ ಯೂಸ್ ಆಗುತ್ತೆ. ಅಕ್ಕಪಕ್ಕದವ್ರ ಜೊತೆ ಜಗಳ ಆಡೋಂಗಿಲ್ಲ. ನಾನು ಹೆಚ್ಚು ಕಮ್ಮಿ ಒಂದು 350ರಿಂದ 400 ಕೆಲಸ ಮಾಡಿರ್ಬೋದು. ಇದುವರೆಗೂ ಎಲ್ಗೂ ಬ್ಲಾಕ್ ಮಾರ್ಗೂ ಆಗಿಲ್ಲ. ಈಗ ರೈತರುಗಳಿಗೆ ಹೆಚ್ಚಿನ ರೀತಿಲೇ ಮೋಸ ಮಾಡ್ತಾ ಇರೋದು. ಈ ಮೇಯ್ನ್ ಮೋಸ ಆಗ್ತಾ ಇರೋದೇ ಮೆಟೀರಿಯಲ್ ಅಲ್ಲಿ. ಮತ್ತೆ ಅಮೌಂಟ್ ಇಸ್ಕೊಂಡು ಕಲ್ಲು ಇಳ್ಬಿಟ್ಟು ಹೋಗ್ತಾರೆ, ರೈತರಿಗೆ ಅಲ್ಲೂ ಮೋಸ ಆಗುತ್ತೆ. ಮತ್ತೆ ಅಡ್ವಾನ್ಸ್ ಇಸ್ಕೊಂಡು ಜಮೀನ್ ಹತ್ರ ಬರ್ತಾರೆ, ಅಲ್ಲಿ ಬಂದು ಕೆಲಸ ಮಾಡಲ್ಲ. ಈ ವಿಡಿಯೋನ ಹೆಚ್ಚಿನ ರೈತರ ಮಕ್ಕಳಿಗೆ ಶೇರ್ ಮಾಡಿ. ಇದು ನೋಡಿ, ನೀವು ನೋಡ್ತಾ ಇರ್ಬೋದು 8 ಅಡಿ ಕಂಬ ಇದೆ. ಇದು 2 ಅಡಿ ಡೀಪ್ ಹೋಗಿ ಮೇಲೆ 6 ಅಡಿ ಇದೆ. ಇದಕ್ಕೆ 7 ಲೈನ್ ಬಾಡ್ ವೈರ್ ಹಾಕಿದ್ದೀವಿ. ಪ್ಲಸ್ ಎಲ್ಲ ಒಂದು ಅರ್ಥ ಮಾಡ್ಕೊಳ್ರಿ, ನಾವು ಯಾವ ತಂತಿ ಹಾಕಿದ್ದೀವಿ ಅಂದರೆ ಮೇಯ್ನ್ ಹಾಕಿರೋದೇ ಟಾಟಾ ಕಂಪ್ನಿದು. ನೋಡ್ರಿ, ನಿಮಗೆ ತಂತಿ ವಿಡಿಯೋದಲ್ಲಿ ನೋಡ್ತಾ ಇರಬೇಕಾದ್ರೆ ಬ್ಲೂ ಕೋಡಲ್ಲಿ ಕಾಣಿಸುತ್ತೆ. ನಿಮಗೆ ಟಾಟಾದು ಸ್ಪೆಸಿಫಿಕ್ ಆಗಿ ಮೇಯ್ನ್ ಬರೋದೇ ಬ್ಲೂ ಕೋಡಲ್ಲಿ ಸರ್. ಇವಾಗ ಏನಾಗಿದೆ ಗೊತ್ತಾ, ಮಾರ್ಕೆಟಲ್ಲಿ ಎಲ್ಲರೂ ಫೆನ್ಸಿಂಗ್ ಮಾಡ್ತಾ ಇದ್ದಾರೆ. ಈ ಫೆನ್ಸಿಂಗಲ್ಲಿ ಮೇಯ್ನ್ ಮೋಸ ಆಗ್ತಾ ಇರೋದೇ ಮೆಟೀರಿಯಲಲ್ಲಿ. ಮತ್ತೆ ಅಮೌಂಟ್ ಇಸ್ಕೊಂಡು ಕಲ್ಲು ಇಳ್ಬಿಟ್ಟು ಹೋಗ್ತಾರೆ, ರೈತರಿಗೆ ಅಲ್ಲೂ ಮೋಸ ಆಗುತ್ತೆ. ಮತ್ತು ಅಡ್ವಾನ್ಸ್ ಇಸ್ಕೊಂಡು ಜಮೀನ್ ಹತ್ರ ಬರ್ತಾರೆ, ಅಲ್ಲಿ ಬಂದು ಕೆಲಸ ಮಾಡಲ್ಲ. ನಾನು ಸುಮಾರು ಒಂದು 4ರಿಂದ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹೆಚ್ಚು ಕಮ್ಮಿ ಒಂದು 350ರಿಂದ 400 ಕೆಲಸ ಮಾಡಿರ್ಬೋದು. ಇದುವರೆಗೂ ಎಲ್ಗೂ ಬ್ಲಾಕ್ ಮಾರ್ಗೂ ಆಗಿಲ್ಲ, ನನ್ನ ಕೆಲಸ ಎಲ್ಲೂ ಹೆಚ್ಚು ಕಮ್ಮಿನೂ ಆಗಿಲ್ಲ ಸರ್. ಹಾಗಾಗಿ ನಮ್ಮ ಬಳಿನೇ ನೀವು ಕೆಲಸ ಮಾಡಿಸ್ಕೋಬೇಕು ಅಂತೇನಿಲ್ಲ. ಕರ್ನಾಟಕದಲ್ಲಿ ಯಾರ ಹತ್ರನಾದ್ರೂ ಕೆಲಸ ಮಾಡಿಸ್ಕೊಳ್ಳಿ, ಒಳ್ಳೆ ಗುಣಮಟ್ಟದ ವರ್ಕ್ ಮಾಡಿಸ್ಕೊಳ್ಳಿ ಸರ್. ಸರ್ ನೋಡ್ತಾ ಇರ್ಬೋದು ನೀವೇನೇ, ಇದು 6 ಅಡಿಯಿಂದ 6 ಅಡಿಗೆ ಒಂದು ಕಂಬ ಹಾಕಿದ್ದೀವಿ ನೋಡಿ. ಬಿಡ್ತು 6 ಅಡಿ ಇದೆ. ಮತ್ತು 6 ಅಡಿಗೆ ಒಂದು ಕಂಬ ಬೀಳುತ್ತೆ. 8 ಕಂಬಕ್ಕೆ 2 ಸಪೋರ್ಟ್ ಕಲ್ಲು ಅಂತ ಕೊಡ್ತೀವಿ, ಆ ಕಡೆಗೆ ಒಂದು ಈ ಕಡೆಗೆ ಒಂದು. ಅದನ್ನೇನು ಕೊಡೋದು ಅಂದರೆ ಕಂಬ ಶೇಕ್ ಆಗಬಾರ್ದು. ಮತ್ತು ಈ ರೀತಿ ಮೆಟೀರಿಯಲ್ಗಳು ಯಾವುದೇ ಕಾರಣಕ್ಕೂ ಮಳೆ ಬಂದಾಗ ಜೋಗ್ ಬಿದ್ದು ರೆಸ್ಟ್ ಹಿಡಿಬಾರ್ದು. ಮತ್ತು ಸ್ಟಾರ್ಟಿಂಗ್ ಕೆಲಸ ಮಾಡಬೇಕಾದಾಗ ಈಗ ನಿಮ್ಮ ಜಮೀನು ಲಾಸ್ಟ್ ಡೆಡ್ ಎಂಡ್ ಪಾಯಿಂಟಲ್ಲಿ ಒಂದು ಡಬಲ್ ಕಂಬ ಹಾಕೊಂತೀವಿ. ಆ ಡಬಲ್ ಕಂಬ ಏನಕ್ಕೆ ಅಂದರೆ, ನಾವು 1000 ಅಡಿ ಅಲ್ಲ 2000 ಅಡಿ ಲಾಂಗಾಗಿ ಕೆಲಸ ಮಾಡಿದ್ರು ಆ ವಿಡ್ತೆಲ್ಲ ಅಲ್ಲೇ ಇರುತ್ತೆ. ಹಾಗಾಗಿ 10 ಕಂಬಕ್ಕೆ ಡಬಲ್ ಹಾಕ್ಸ್ಕೊಂಡ್ರು ವರ್ಕ್ ನಿಮಗೆ ಸೇಫ್ಟಿ ಮುಖ್ಯವಾಗಿರುತ್ತೆ. 10 ಕಂಬಕ್ಕೆ ಡಬಲ್ ಹಾಕ್ಸ್ಕೊಳ್ಳಿ, 8 ಕಂಬಕ್ಕೆ 2 ಸಪೋರ್ಟ್ ಕೊಡಿಸ್ಕೊಳ್ಳಿ. ಈ ರೀತಿ 6 ಅಡಿಗೆ ಒಂದು ಕಂಬ ಹಾಕ್ಸ್ಕೊಳ್ಳಿ. ಇದು ನೀವೇ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಇದು ನೋಡ್ರಿ, 8 ಅಡಿ ಕಂಬ, 2 ಅಡಿ ಡೀಪ್ ಹೋಗಿದೆ, ಮೇಲೆ 6 ಅಡಿ ಇದೆ. ಇದಕ್ಕೆ 7 ಲೈನ್ ತಂತಿ ಹಾಕಿದ್ದೀನಿ. ಇದು ನಿಮಗೆ 850 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. 8 ಅಡಿ ಕಂಬ, 7 ಲೈನ್ ತಂತಿ, ಮತ್ತು ಲೇಬರ್ ಫಿಟ್ಟಿಂಗು, ಊಟ, ನಾಷ್ಟ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಮ್ಮದೇ ಇನ್ಕ್ಲೂಡಿಂಗು. ನಿಮ್ದೇನೂ ಇರಲ್ಲ. ಒಂದು ಕಂಬಕ್ಕೆ 850. ನಮ್ಮ ಹತ್ರ ಇದೊಂದೇ ವರ್ಕ್ ಅಲ್ಲ, ಇದೇ ರೀತಿ ಮೆಶ್ ವರ್ಕ್ ಸಿಗುತ್ತೆ ನಿಮಗೆ. ಅದೇ ಮೆಶ್ ವರ್ಕಲ್ಲಿ ಬಂದಾಗ 7 ಅಡಿ ಇದೆ, 8 ಅಡಿ ಇದೆ, 9 ಅಡಿ ಇದೆ, 10 ಅಡಿ ಗಂಟ ಕಲ್ಲು ಸಿಗುತ್ತೆ ನಿಮಗೆ. ಯಾವ್ದು ಡಿಫ್ರೆನ್ಸ್ ರೈಟ್ ಅಂದರೆ 7 ಅಡಿ ಕಂಬ, 3 ಲೈನ್ ತಂತಿ, 5 ಅಡಿ ಮೆಶು, ಅದು ನಿಮ್ಗೊಂದು ಕಂಬಕ್ಕೆ 1200 ರೂಪಾಯಿಗೆ ಮಾಡ್ಕೊಡ್ತೀನಿ. ಅದೇ ನಿಮ್ಗೆ 8 ಅಡಿ ಕಂಬಕ್ಕೆ ಬೇಕು ಅಂದಾಗ 8 ಅಡಿ ಕಂಬ, 4 ಲೈನ್ ಮುಳು ತಂತಿ, 6 ಅಡಿ ಮೆಶು, ಇದು ಒಂದು ಕಂಬಕ್ಕೆ ನಿಮಗೆ 1300 ರೂಪಾಯಿ ಆಗುತ್ತೆ. ಅದೇ ನಿಮಗೆ ತಂತಿಲ್ ಬೇಕು ಅಂದಾಗ 7 ಅಡಿ ಕಂಬ, 6 ಲೈನ್ ತಂತಿ, ಒಂದು ಕಂಬಕ್ಕೆ 750 ರೂಪಾಯಿಗೆ ಮಾಡ್ಕೊಡ್ತೀನಿ. ಅದೇ ನಿಮ್ಗೆ 8 ಅಡಿ ಬೇಕಂದಾಗ ಈಗಾಗೆ ಹೇಳ್ದಂಗೆ 850 ರೂಪಾಯಿಗೆ ಮಾಡ್ಕೊಡ್ತೀನಿ. ಇದೇ ರೀತಿ ನಿಮಗೆ 7 ಅಡಿ, 8 ಅಡಿ, 9 ಅಡಿ ನಮ್ಮ ಹತ್ರ ಬರೀ ಮುಳ್ತಂತಿ ಮೆಶ್ ವರ್ಕ್ಗೆ ಅಷ್ಟೇ ಸಿಗಲ್ಲ. ನಿಮಗೆ ರೇಸರ್ ಬ್ಲೇಡ್ ತಂತಿ ಸಿಗುತ್ತೆ, ನಾಟೆಡ್ ಮೆಶ್ ಸಿಗುತ್ತೆ, ರೆಡಿಮೇಡ್ ಕಾಂಪೌಂಡ್ ಸಿಗುತ್ತೆ, ಇನ್ನೂ ಹಲವಾರು ರೀತಿಲಿ ವರ್ಕ್ ಮಾಡ್ಕೊಡ್ತೀವಿ ಸರ್. ನಾವು ಈಗ ಕೆಲಸ ಒಪ್ಕೊಂಡು ಬರ್ದಂತೆ ಬೇರೆಯವ್ರನ್ನ ಯಾರೋ ಕಳಿಸ್ಬಿಟ್ಟು ಹೋಗಲ್ಲ. ನಿಮ್ಮ ಜಮೀನ್ ಹತ್ರ ನಾವು ಸ್ಟಾರ್ಟಿಂಗು ನೀವು ನಮ್ಗೆ ಕರೆ ಮಾಡಿದಾಗ, ಮಾಹಿತಿ ತಿಳ್ಕೊಂಡಾಗ, ನಿಮಗೂ ನಮಗೂ ಒಪ್ಪಿಗೆ ಆದಾಗ ನಿಮ್ಮ ಜಮೀನ್ ಹತ್ರ ಬಂದು ವಿಸಿಟ್ ಮಾಡಿ, ನಾವು ನಿಮ್ಮ ಜಮೀನು ಅಳತೆ ಮಾಡಿಕೊಂಡು ಅದಾದಮೇಲೆ ನಮಗೂ ನಿಮಗೂ ಮಾತುಕತೆ ಬಗೆಹರಿಸಿ ಒಂದು 5000 ಟೋಕನ್ ಅಡ್ವಾನ್ಸ್ ಅಂತ ಇಸ್ಕೊಂಡು ಅದಾದಮೇಲೆ ಇಮಿಡಿಯೇಟಾಗಿ ಕಲ್ಲು ತರಿಸ್ತೀವಿ. ನಮ್ಮದು ಪೇಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ, ಸ್ಟಾರ್ಟಿಂಗು ಟೋಕನ್ ಅಡ್ವಾನ್ಸು, ಅದು ನಿಮ್ಮ ಜಮೀನ್ ಹತ್ರ ಬಂದು ನಾವು ಅಳತೆ ಮಾಡಿ ಎಲ್ಲ ಓದಾದ್ಮೇಲೆ ಟೋಕನ್ ಅಡ್ವಾನ್ಸು. ಮತ್ತು ನಿಮ್ಮ ಜಮೀನಿಗೆ ಕಂಬ ಬರುತ್ತೆ. ಕಂಬ ಬಂದಾಗ ಕಂಬದ ಅಮೌಂಟು, ಲೇಬರ್ ಬಂದು ಕೆಲಸ ಮಾಡ್ತಾ ಇರ್ತಾರೆ, ಲೇಬರ್ ಬಂದು ಕೆಲಸ ಮಾಡಾದ್ಮೇಲೆ ನಿಮಗೆ ಕಂಬಗಳೆಲ್ಲ ಸ್ಟ್ಯಾಂಡಿಂಗ್ ನಿಂತಿರುತ್ತೆ. ಅದಾದಮೇಲೆ ಮೆಟೀರಿಯಲ್ಗೆ ಅಮೌಂಟ್ ಕೇಳ್ತೀವಿ, ಮೆಟೀರಿಯಲ್ ಬಂದಾಗ ಮೆಟೀರಿಯಲ್ ಅಮೌಂಟು, ಅದಾದಮೇಲೆ ಫುಲ್ಲು ಲೇಬರ್ ಫೈನಲ್ ಸೆಟ್ಲ್ಮೆಂಟು ಸರ್. ಈ ರೀತಿ ನಮ್ಮ ಹತ್ರ ಪೇಮೆಂಟ್ ಆಪ್ಷನ್ ಇದೆ. ಈಗ ರೈತರುಗಳಿಗೆ ಹೆಚ್ಚಿನ ರೀತಿಲೇ ಮೋಸ ಮಾಡ್ತಾ ಇರೋದು. ಹೇಗೆ ಅಂದರೆ, ಈಗ ಬರ್ತಾರೆ, ವೀಡಿಯೋ ನೋಡ್ತಾರೆ, ಯಾವುದೋ ಒಂದು ವೀಡಿಯೋ ನೋಡಿ ಯಾರಿಗೊಬ್ರು ಕರೆ ಮಾಡಿರ್ತಾರೆ, ಅವರು ಬರ್ತಾರೆ, ಸರ್ ನಾನು ಬರ್ತಾ ಇದ್ದೀನಿ ಜಮೀನು ಹತ್ರಕ್ಕೆ, ನಿಮ್ಗೆ ಡೀಸೆಲ್ ಅಮೌಂಟ್ ಹಾಕ್ಸ್ಕೊತಾರೆ. ತಿರ್ಗಿ ನೆಕ್ಸ್ಟ್ ರಿಟರ್ನ್ ಫೋನ್ ಮಾಡಲ್ಲ, ಫೋನ್ ಪಿಕ್ ಮಾಡಲ್ಲ. ತಿರ್ಗಿ ಅದೆಲ್ಲ ಆದಮೇಲೆ ಇನ್ನೂ ಒಂದು ರೀತಿ ಮೋಸ ಮಾಡ್ತಾರೆ ಈಗಿನ ಈ ಫೆನ್ಸಿಂಗ್ ವರ್ಕಲ್ಲಿ. ನಿಮ್ಮ ಜಮೀನ್ ಹತ್ರ ಬಂದು ಅಡ್ವಾನ್ಸ್ ಇಸ್ಕೊಂಡು ಕಲ್ಲು ತರಿಸಾದ್ಮೇಲೆ ಕಲ್ಲಿಗೆ ಈಗ 1 ಲಕ್ಷ ಆಗಿದ್ರೆ 1.5 ಲಕ್ಷ ಇಸ್ಕೊಂಡು ನಿಮ್ಗೆ ಅಲ್ಲಿಗೆ ಜಮೀನ್ ಹತ್ರಕ್ಕೆ ಬರಲ್ಲ. ಹಾಗಾಗಿ ನಿಮ್ಗೆ ಅಲ್ಲೊಂದು ಹತ್ರ ಮೋಸ ಮಾಡ್ತಾರೆ. ತಿರ್ಗಿ ಅದೆಲ್ಲ ಆದಮೇಲೆ ಮೆಟೀರಿಯಲಲ್ಲಿ ನೋಡ್ಕೊಬೇಕು, ನೀವು ಯಾವ ಮೆಟೀರಿಯಲ್ ಮಾತಾಡಿರ್ತೀರಾ, ಯಾವುದಕ್ಕೆ ಮಾತಾಡಿರ್ತೀರಾ, ಆ ರೀತಿ ಮೆಟೀರಿಯಲ್ಗಳನ್ನ ಚೆಕ್ ಮಾಡ್ಕೊಂಡು ವರ್ಕ್ ಮಾಡಿಸ್ಕೊಬೇಕು. ನೀವು ನನ್ನ ಹತ್ರನೇ ಮಾಡಿಸ್ಕೊಳ್ಳಿ, ಯಾರ ಹತ್ರನಾದರೂ ಮಾಡಿಸ್ಕೊಳ್ಳಿ, ಮೆಟೀರಿಯಲ್ಗಳನ್ನ ನೋಡಿ ವರ್ಕ್ ಮಾಡಿಸ್ಕೊಳ್ಳಿ. ಮತ್ತು ಈ ಫೆನ್ಸಿಂಗ್ ಏನಕ್ಕೋಸ್ಕರ ಮಾಡಿಸ್ಕೊಬೇಕು ಅಂದರೆ, ಈಗ ನಿಮ್ಮ ಜಮೀನು ಈಗ ನೀವಿರ್ತೀರಾ, ಮುಂದಿನ ಪೀಳಿಗೆಗಳಿಗೆ ಈ ಫೆನ್ಸಿಂಗ್ ಹಾಕ್ಸೋದ್ರಿಂದ ಅವ್ರಿಗೂ ತುಂಬ ಯೂಸ್ ಆಗುತ್ತೆ. ಅಕ್ಕಪಕ್ಕದವ್ರ ಜೊತೆ ಜಗಳ ಆಡೋಂಗಿಲ್ಲ. ಮತ್ತು ಅಲ್ಲಿ ಇಲ್ಲಿ ಅವು ಕಾಡು ಪ್ರಾಣಿಗಳೇ ಆಗಲಿ, ಸಾಕು ಪ್ರಾಣಿಗಳೇ ಆಗಲಿ ಬಂದು ನೀವು ಬೆಳೆದಂಥ ಬೆಳೆಗೆ ಹಾನಿ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಮುಂದೆ ಯೋಚನೆ ಮಾಡಿ ಫೆನ್ಸಿಂಗ್ ಮಾಡಿಸೋದ್ರಿಂದ ನಿಮ್ಮ ಜಮೀನಿಗೆ ತುಂಬ ಭದ್ರತೆ ಇರುತ್ತೆ. ಹಾಗಾಗಿ ನನ್ನ ಒಪಿನಿಯನ್ ಏನಂದರೆ, ಫೆನ್ಸಿಂಗ್ ಮಾಡಿಸೋದ್ರಿಂದ ತುಂಬ ಬೆಸ್ಟು ಸರ್. ನಮ್ಮ ಜಮೀನುಗಳು ಫುಲ್ಲು ಸೇಫ್ಟಿಯಾಗಿರುತ್ತೆ.